ಧಾರವಾಡದಲ್ಲಿ ಜುಲೈ 9ಕ್ಕೆ ದೂರತಿರಯಾನ ಸಿನಿಮಾ ವಿಶೇಷ ಪ್ರದರ್ಶನ ಆಯೋಜಿಸಿದೆ ಎಂದು ನಿರ್ಮಾಪಕ ದೇವರಾಜ್ ಆರ್ ಹಾಗೂ ನಿರ್ದೇಶಕ ಮಣಸೂರೆ ಧಾರವಾಡದಲ್ಲಿ ಜಂಟಿಯಾಗಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ನಿರ್ಮಾಣ ಸಂಸ್ಥೆ ಡಿ ಕ್ರಿಯೇಷನ್ಸ್ ವತಿಯಿಂದ ನಿರ್ಮಿಸಿರುವ ದೂರತಿರಯಾನ ಸಿನಿಮಾದ ವಿಶೇಷ ಪ್ರದರ್ಶನವನ್ನು ಧಾರವಾಡದಲ್ಲಿ ಏರ್ಪಡಿಸಬೇಕೆಂದು ನಿರ್ಧರಿಸಿದ್ದು, ಈ ವಿಶೇಷ ಪ್ರದರ್ಶನ ಜುಲೈ ತಿಂಗಳ 9ರಂದು ಧಾರವಾಡದಲ್ಲಿರುವ ಪದ್ಮ ಚಿತ್ರಮಂದಿರದಲ್ಲಿ ಸಂಜೆ 4 ಗಂಟೆಗೆ ಆಯೋಜಿಸಿದೆ ಎಂದರು. ಸಾಮಾನ್ಯವಾಗಿ ಕನ್ನಡ ಸಿನಿಮಾಗಳು ತೆರೆಗೆ ಬರುವ ಹಿಂದಿನ ದಿನ ಆತ್ಮೀಯರಿಗೆ, ಮಾಧ್ಯಮದವರಿಗೆ ಹಾಗೂ ಆಹ್ವಾನಿತರಿಗೆ ಪೂರ್ವಭಾವಿ ಪ್ರದರ್ಶನವನ್ನು ಏರ್ಪಡಿಸುವುದು ವಾಡಿಕೆ. ಇದು ಇಲ್ಲಿಯವರೆಗೆ ನಮಗೆ ತಿಳಿದಿರುವ ಮಟ್ಟಿಗೆ ಹೆಚ್ಚಾಗಿ ಬೆಂಗಳೂರು ಹಾಗೂ ಮೈಸೂರು ನಗರಗಳಲ್ಲಿ ಸೀಮಿತವಾಗಿವೆ. ಅಲ್ಲಿ ಸಿಗುವ ಪ್ರತಿಕ್ರಿಯೆ, ಅಭಿಪ್ರಾಯ, ಅನಿಸಿಕೆಗಳನ್ನು ರಾಜ್ಯದ ಎಲ್ಲಾ ಜನರಿಗೂ ತಲುಪಿಸುವ ಪ್ರಚಾರ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮನ್ಸೂರೆ. ಇವರು ನಮ್ಮ ನಿರ್ಮಾಪಕರು ದೇವರಾಜ್ ಆರ್ ಅಂತ. ನಮ್ದು ಡಿ ಕ್ರಿಯೇಷನ್ಸ್ ಅಂತ ಪ್ರೊಡಕ್ಷನ್ ಹೌಸ್. ಈ ಪ್ರೊಡಕ್ಷನ್ ಹೌಸ್ ಅಲ್ಲಿ ಇಲ್ಲಿವರೆಗೂ 4 ಸಿನಿಮಾ ಆಗಿ ಈಗ ದೂರತಿರಯಾನ 5ನೇ ಸಿನಿಮಾ. ನನ್ನ ಮತ್ತೆ ದೇವರಾಜ್ ಸರ್ ಜೊತೆ ಇದು 3ನೇ. ನಾವು ಮೊದಲು ಆಕ್ಟ್ 1978 ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದಾದ್ಮೇಲೆ 19, 20, 21 ಅಂತ 2ನೇ ಸಿನಿಮಾ. ಇದು 3ನೇದು ದೂರತಿರಯಾನ ಅಂತ. ಸೊ ಈ 3ನೇ ಸಿನಿಮಾ ಬಗ್ಗೆ ಇಲ್ಲಿ ಯಾಕೆ ಪತ್ರಿಕಾಗೋಷ್ಠಿ ಅಂತಂದ್ರೆ, ನಾರ್ಮಲಿ ಸಿನಿಮಾ ರಿಲೀಸ್ ಮುಂಚೆ ಒಂದು ಪ್ರೀಮಿಯರ್ ಶೋ ಅಂತ ಮಾಡೋ, ಅದು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಆಗಿರೋದು ಏನಂತಂದ್ರೆ ಬೆಂಗಳೂರಲ್ಲಿ ಬಿಟ್ರೆ ಮೈಸೂರಲ್ಲಿ. ನಾವು ಅದನ್ನ ದಾಟಿ ಧಾರವಾಡದಲ್ಲಿ ಇದರ ಪ್ರೀಮಿಯರ್ ಶೋ ಮಾಡ್ಬೇಕು ಅಂತ ನಮ್ಮ ಟೀಮು ಮತ್ತೆ ನಮ್ಮ ಒಂದು ಆಶಯ. ಯಾಕಂತಂದ್ರೆ ಇದಕ್ಕೆ ಒಂದು 3-4 ಕಾರಣ ಇದೆ. ಒಂದೇನು ಅಂತಂದ್ರೆ, ಈ ಸಿನಿಮಾ ಅನ್ನೋದು ಬೆಂಗಳೂರಲ್ಲಿ ಏನು ಸೆಂಟ್ರಲೈಸ್ ಆಗಿದ್ರು, ಬಟ್ ಅದರ ಪ್ರೇಕ್ಷಕರು ಕರ್ನಾಟಕದ ಪ್ರತಿ ಮೂಲೆಯಲ್ಲೂ ಇದ್ದಾರೆ. ಆ ಪ್ರೇಕ್ಷಕರಿಂದಾನೇ ಸಿನಿಮಾ ಇಂಡಸ್ಟ್ರಿ ರನ್ ಆಗೋದು. ನಾವೆಲ್ಲೋ ಸಿನಿಮಾ ಬೆಂಗಳೂರಿಗೆ ಮಾತ್ರ ಪ್ರಚಾರನ ಸೀಮಿತ ಮಾಡಿ ಉಳಿದ ಪ್ರೇಕ್ಷಕರನ್ನ ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋ ಅನಿಸಿಕೆ. ಮತ್ತೆ ಈ ಕಡೆ ನಾವು ಓಡಾಡಿದಾಗ, ನಾನು ಇಲ್ಲಿ ಧಾರವಾಡದಲ್ಲೂ ಶೂಟಿಂಗ್ ಮಾಡಿದ್ದೀನಿ 19, 20, 21. ಅದರ ನಂತರ ಸುಮಾರು ಸಲ ಇಲ್ಲಿ ಧಾರವಾಡದಲ್ಲಿ ನಾನು ಸಿನಿಮಾಗಳ ಶೋಗೂ ಬಂದಿದ್ದೀನಿ. ಅವಾಗೆಲ್ಲ ಹೇಳೋದೇನೋ, ನೀವು ಸಿನಿಮಾ ಮಾಡ್ತೀರಾ, ಅದಾದ್ಮೇಲೆ ನಮ್ಗೆ ರೀಚ್ ಆಗತ್ತೆ, ಅದಕ್ಕೆ ಮುಂಚೆ ಪ್ರಚಾರಕ್ಕೆ ನಮ್ಮನ್ನ ಯಾರು ಸೀರಿಯಸ್ ಆಗಿ ಪರಿಗಣಿಸೋದೇ ಇಲ್ಲ ಅಂತ. ಸೊ ಆ ಒಂದು ಪಾಯಿಂಟ್ ಮೇಲೆ ನಾನು ಯೋಚನೆ ಮಾಡಿ, ಇಲ್ಲ ನಮ್ಮ ಸಿನಿಮಾನ ಪ್ರೀಮಿಯರ್ ಶೋ ಫಸ್ಟ್ ಬೆಂಗಳೂರಿಂದ ಆಚೆ ಧಾರವಾಡದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಯಾಕಂತಾರೆ ಧಾರವಾಡಕ್ಕೂ ನನಗೂ ಒಂದು ವಿಶೇಷ ನಂಟಿದೆ. ನಂದು ಮೂಲ ಬೆಂಗಳೂರು, ಕೋಲಾರ, ಬೆಂಗಳೂರು ಆದ್ರೂ ನನಗೆ ಮೈಸೂರು, ಧಾರವಾಡ ನಂದು 2ನೇ ಮನೆ ತರನೇ ಟ್ರೀಟ್ ಮಾಡ್ತೀನಿ. ಅಷ್ಟರ ಮಟ್ಟಿಗೆ ಪ್ರೀತಿ ಇದೆ. 2ನೇದು, ಇದು ಬೇಂದ್ರೆ ಅವ್ರ ಊರು. ಬೇಂದ್ರೆ ಅವ್ರಿಗೂ ಸಿನಿಮಾಗೂ ಒಂದು ನಂಟಿದೆ. ಅವರ ಬೇಂದ್ರೆ ಅವರ ಸುಮಾರು ಗೀತೆಗಳನ್ನ ಸಿನಿಮಾದಲ್ಲಿ ಬಳಸ್ಕೊಂಡಿದೀವಿ. ಸೊ ಆ ತರ ನಂಟಿದೆ. ಅದ್ರ ಜೊತೆಗೆ ಧಾರವಾಡ ಒಂದು ಬುದ್ಧಿವಂತರ ಜಿಲ್ಲೆ ಅಂತ ನನ್ನ ಪ್ರಕಾರ. ಯಾಕಂತಾರೆ ಇಲ್ಲಿ ಸಾಹಿತಿಗಳು, ಕಲಾವಿದರು. ಮೊದಲೊಂದು ಮಾತಿತ್ತು, ಕಲ್ ತಗೊಂಡು ಹೋಗಿದ್ರೆ ಎಲ್ಲಿ ಬೇಕಾದ್ರೆ ಇಲ್ಲ ಸಾಹಿತ್ಯ ಮನೆ ಮೇಲೆ ಬೀಳುತ್ತೆ, ಇಲ್ಲ ಕಲಾವಿದರ ಮನೆ ಮೇಲೆ ಬೀಳುತ್ತೆ ಅಂತ. ನನ್ನ ಮೊದಲನೇ ಸಿನಿಮಾದಿಂದ ಹರಿವಿಂದ ಇಲ್ಲಿವರೆಗೂ ಧಾರವಾಡದ ಜನ ತುಂಬಾ ಪ್ರೀತಿ ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಕ್ರಾಂತಿ ಸಮಾಚಾರ, ಧಾರವಾಡ.